ಹಲೋ ಹಲೋ ಅದಕ್ಕ ಭೀರವನ್ನ ಪಕ್ಯ ಏ ಯಾಕೆ ವೈನಿ ನೆನಪಲ್ಲತ್ತಾಳೇನು? ಯಾಕ್ರಿ ಬಯ್ಯಾರ ಯಾಕೆ ತರಬದ್ರಿ ಗೆಳೆಯ? ಪ್ರಥಮದೊಳಗ ಬಂದು ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸುತ್ತ ಹೌದು ಜ್ಞಾನಿಸುತ್ತ ಅದಕ್ಕ ಭೀರವನ್ನ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದ ಮಾತನ್ನ ಹಿಂಗ ಹೇಳ್ತಾರಲ್ಲ. ಏನ್ ಹೇಳಿದ್ರಿ ಮಾತ್ಮಾರ ಮಾತಾ? ಗಾರು ತೋಡೋ ಮಸೀದಿ ತೋಡೋ ಲೇಕಿನ್ ಕಿಸ್ಕಾ ದಿಲ್ ಮತ್ ತೋಡೋ ಕುದಾಕಿ ಮಂದಿರ್ ಹೈ ಅಂದಾರ. ಬಯ್ಯಾರ ಏನು ಇದು ಪಕ್ಕ ಬೆಳಗಾವ್ ಐತಿ. ನೀವು ಮರಾಠ ಹೇಳಿದ್ರೆ ತಿಳಿಲಿಲ್ಲ, ಕೊಯ್ ಅಂದ್ರೆ ನಾವು ತಿಳಿಲಿಲ್ಲ. ಕನ್ನಡದಾಗ ಬೋಲೋ. ಇದು ಮರಾಠಿ ಮಗನ, ಹಿಂದಿ. ಅದಕ್ಕ ಇದ್ರ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಬಯ್ಯಾರ? ಬೀರುವಣ್ಣ ಒಂದ್ ಮನಿ ಮುರಿ ಕಟ್ಟಾಕ ಬರ್ತೈತಿ, ಒಂದ್ ಮಠ ಮುರಿ ಕಟ್ಟಾಕ ಬರ್ತೈತಿ, ಒಂದ್ ಮಸೂದಿ ಮುರಿ ಕಟ್ಟಾಕ ಬರ್ತೈತಿ. ಹೌದು. ಜೇರ್ ಕಡ್ದ ಒಂದ್ ಸಲ ಮನುಷ್ಯನ ಮನಸ್ಸು ಮುರಿತಪ್ಪ ಅಂತಂದ್ರ ಏನ್ ಮಾಡ್ಲಾ ಬರೋದಿಲ್ಲ ಬೈ, ಕಟ್ಟಾಕ ಬರೋದಿಲ್ಲ, ಕಟ್ಟಾಕ ಬರಂಗಿಲ್ಲ ಅಂತ ಹೇಳ್ಯಾರ. ಹೌದು. ಇನ್ನ ಒಂದ್ ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರ ಏನ್ ಹೇಳವ್ರದ್ರಿ? ಇನ್ನ ಒಂದ್ ಮಾತ ಹಾಕಿದಂಗ ಸ್ಕೆಚ್ ಹಿಡ್ದಂಗ ಕ್ಯಾಚ. ಹೌದು ಕ್ಯಾಚ. ಹಾಕಿದಂಗ ಸ್ಕೆಚ್ ಹಿಡ್ದಂಗ ಕ್ಯಾಚ. ಹೌದು. ಇಲ್ಲಿ ನಡಿಬೇಕಯ್ಯೋ ತಮ್ಮ ಹೊತ್ತು ಹೊಂಡು ತನ ಇಡೀ ಪಾಕಿಸ್ತಾನ ಮ್ಯಾಚ್. ಹೌದು. ನಮ್ದು RCB ಇದ್ದಂಗ, ಈಚೆ ಕಡೆ ಅವ್ರು CSK ಇದ್ದಂಗ ಮುಂಬೈ. ಇವತ್ತು ಯಾರು 6 ಹೊಡಿತಾರ, ಯಾರು 4 ಹೊಡಿತಾರ, ಯಾರು ಜಲ್ದಿ ಔಟ್ ಹಾಕಾರ ನೋಡ್ಲಾಕ ದೈವದವ್ರು ಕೂತಾರ. ಹೌದು. ಇವತ್ತಿನ ದಿವಸ ಹಾಡಿಕೆ ಹೆಂಗ ಆಗ್ಬೇಕ ಅಂತ ಕೇಳಿದ್ರ ಹೆಂಗ್ ಮಾಡವ್ರ ಅದರಿ? ಕ್ವಾಡ್ಲಿ ಬಡಿಗಿ ಹತಾರ ಪಿಸ್ತೂಲ ಭಾರದವ್ನ ಜಗಳ ಮಾಡುದು ಇವತ್ತ. ಒಟ್ಟು ಕಮಿಟಿ ಅವ್ರನ್ನ ಜೈಲ್ ಕಳಿಸ್ಬೇಕನ್ನತೀನಿ ಬಯಾರ. ಸುಳ್ಳು ಹೇಳೋದಿಲ್ರಿ. ರಾಯಬಾಗ ಪೊಲೀಸ್ ಸ್ಟೇಷನ್ ನಮ್ಮ ಮಾಮಾದರ PS ಐ ತರ್ಲಾಕ ನಾ ರೆಡಿ ಅದೀನಿ. ಪೂಚ್ ಬೇರುವನ್ನ ಇವತ್ತಿನ ದಿವಸ ಜಗಳ ಆಗ್ಬೇಕಾಗ್ಯದ. ಎಂತ ಜಗಳ? ಎಂತದ್ ಮಾಡವ್ರದ್ರಿ? ಇವತ್ತಿನ ದಿವಸ ಜ್ಞಾನದ ಜಗಳ ಮಾಡ್ಬೇಕಾಗೈತಿ ತಮ್ಮ. ಹೌದಿಲ್ಲ? ಹೌದು. ಇನ್ನ ಒಂದು ಮಾತ ನೆನಪಿಗೆ ಬರ್ತೈತಿ ನನಗ. ಏನ್ ಬರ್ತದ್ರಿ ಇನ್ನ ಒಂದು ಮಾತ? ಆ ಉಪ್ಪಿಗೆಂತ ರುಚಿ ಇಲ್ಲ, ತಾಯಿಗೆಂತ ಬಂಧು ಇಲ್ಲ ಅಂತ ಜ್ಞಾನಿಗಳು ಹೇಳ್ಯಾರ. ಏನ್ ಹೇಳ್ಯಾರ ಜ್ಞಾನಿಗಳ ಮಾತ? ಉಪ್ಪಿಗೆಂತ ರುಚಿ ಇಲ್ಲ, ತಾಯಿಗೆಂತ ಬಂಧು ಇಲ್ಲ, ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಅಂತ ಹೇಳ್ಯಾರ. ಏನ್ ಹೇಳಾಕತ್ತೀರಿ ಬೈ? ಇಟ್ಟು ಮಂದ್ಯಾಗ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಅಂತ ನೀವು ಹೇಳಾಕತ್ತೀರಿ. ಒಟ್ಟ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಯಾಕೋ? ನಮ್ ಡಗ್ಗ ಬಡಿಯವನಿಗೆ ಐತು, ಈ ಏಕನಾಥ ಪೂಜಾರಿಗೆ ಐತು, ಈ ತಾಳ ಬಡಿಯವನಿಗೆ ಐತು, ನಮ್ಗೆಲ್ಲ ಹ್ಯಾಂಡ್ರಿ ಹಚ್ಚವ. ಇದಕ್ಕೆ ಏನತ್ತೀರಿ? ಹ್ಯಾಂಡ್ರಿ ಹಚ್ಚಲ ನಮಗ. ಹ್ಯಾಂಡ್ರಿ ಹಚ್ಚ? ಹೌದು. ಈ ಮಗನ ಮದುವೆ ಆಗೈತೇನು? ಮೊನ್ನೆ ಆಗೈತ್ರಿಲ್ಲ ಕತ್ತಿ ಜೋಡ. ಹ್ಯಾಂಡ್ರಿ ಹೆಂಗ ಹಚ್ಚೋ ನಿಮಗ? ನೋಡ್ರಿ, ದಿನ ಒಂದು ಊರಿಗೆ ಹಾಡ್ಲಾಕ್ ಹೋತೇವು. ಮೈ ತುಂಬ ಎಲ್ಲ ಗುಲಾಲ್ ಹಚ್ತಾರ, ಭಂಡಾರ ಹಚ್ತಾರ. ಮನಿಗೆ ಹೋಗೋಣ ಅರ್ಬಿ ಹೋಗ್ಯ ಕ್ಯಾಣ್ತಿ, ಬಟ್ಟೆ ಹೋಗ್ಯ ಕ್ಯಾಣ್ತಿ, ಉಳ್ಳು ಕೂಡ ಕ್ಯಾಣ್ತಿ. ಮತ್ತ ಡುಬ್ಬದಾಗ ಕೈ ಹೋಗೋದಿಲ್ಲ, ಡುಬ್ಬ ತಿಕ್ಕ ಕ್ಯಾಣ್ತಿ ಇಟ್ಟೆಲ್ಲ ಹ್ಯಾಂತಿ ಮಾಡ್ತಾಳೆ. ಹ್ಯಾಂತಿ ಹಚ್ಚಲ್ರಿ ಬೇರವನ್ನ ನಿನ್ನ ಲೆಕ್ಕನ ನೀನು ಹೆಂಡತಿ ಅಡಿಗೆ ಮಾಡ್ತಾಳ, ಅರ್ಬಿ ಹೋಗಿತ್ತಾಳ, ಊಟಕ್ಕೆ ಕೊಡ್ತಾಳ, ಡುಬ್ಬನ್ಯಾಗ ಕೈ ಹಾಕಿ ತಿಕ್ತಾಳ. ನಿನಗೆ ಹೆಂಡತಿ ಹಚ್ಚ. ಹೌದು. ನನ್ನ ತಾಯಿ ನಿನಗೇನು ಮಾಡಿಲ್ಲೇನೋ? ನಿಮ್ಮ ತಾಯಿ ಏನ್ ಮಾಡ್ತಾಳೆ? 90 ವರ್ಷ ಎಲ್ಲ ಮೂಲ್ಯ ಕೂತದ ಮುದುಕಿ. ಮತ್ತೆ ಏನತ್ತದ ನನ್ನ ಹೆಂಡತಿಗೆ? ಮಲ್ಲಕ ಮತ್ತ ನನಗೊಂದು ರೊಟ್ಟಿ ಕುಡ್ತಿ ಅಂತ ಕೇಳ್ತದ ಕೈ ಮುದುಕಿ. ಓ ತಮ್ಮ, 1 ತಿಂಗಳಲ್ಲ, 2 ತಿಂಗಳಲ್ಲ, 9 ತಿಂಗಳ, 9 ದಿವಸ, 9 ತಾಸ, 9 ನಿಮಿಷ, 9 ಸೆಕೆಂಡ್. ಹೌದು. ಹೊಟ್ಟ್ಯಾಗ ಇಟ್ಕೊಂಡು ಜೋಪಾನ ಮಾಡ್ಯಾಳು ಬೀರುವಣ್ಣ. ಬಯಾರ ಏನು ಅದೇನ್ ದೊಡ್ಡದಾಗದ? ನಾ ಹುಟ್ಟುವತ್ನೇ ಬರೀ 1 ಕಿಲೋ ಇದ್ನಿ, ಹೊಟ್ಟ್ಯಾಗ ಇಟ್ಕೊಂಡು ಜೋಪಾನ ಮಾಡೋದು ಇದೇನ್ ದೊಡ್ಡದಾಗದಲ್ಲ? ಇದೇನ್ ದೊಡ್ಡದಾಗದ? ಹೌದು. ದಿನ 1-2 ಕಿಲೋ ಕಾಲ್ ಹೊಟ್ಟಿ ಕಟ್ಕೊಂಡು ನೋಡೋನು ಬೈ. ದಿನ ಕಬನಾಗ ಹಿರೇ ಚೀಲ 50 ಕಿಲೋ ಹಿರೇ ಚೀಲ ತೋತಿರಿ ಹೇಳ್ತೇವೆ. ಅದೇನ್ ದೊಡ್ಡದಾಗದ ಬೈ? ತಮ್ಮ, ನೀ ಹುಟ್ಟಿದರಿ ಬರ್ಬೇಕಾದ್ರ, ನಾ ಹುಟ್ಟಿದರ್ನಿ ಬರ್ಬೇಕಾದ್ರ ನನ್ನ ತಾಯಿಗೆ ಸಾವಿರಾರು ಚೋಳ ಕಡ್ದಟ್ಟ ತ್ರಾಸ ಆಗೈತಿ. ಓ ಬೀರೋಣ್ಣ ಬಯಾರ. ಏನು ಅಟ್ಟೇನ್ ತ್ರಾಸ ತಗೋತೇಳಿ ನಾವು ಫೋನು ಹಚ್ಚಿಲೇವ, ಮೆಸೇಜು ಮಾಡಿಲ್ಲ. ಅವ್ರ ಹಡ್ಯಾಂಗ್ ಹಡ್ದಾರ, ನಾವು ಹುಟ್ಟಿದ. ಅವ್ರು ಎದಕ್ ಹಡ್ದಾರ ನಿಮ್ಗೆ ಗೊತ್ತಿಲ್ರಿ? ಯಾಕೆ ಹಡ್ದಾರ? ಅವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನುವ ಆಸೆಕಾಯಿ ಹಡ್ದಾರ ಅವ್ರು. ಒಳ್ಳೆ ನೀ ಹುಟ್ಟಿ ಬರ್ಬೇಕಾದ್ರ ಕೊಬ್ಬರಿ ಬೆಲ್ಲ ತಿಂದಿರ್ಬೇಕು ಅವ್ರು. ಕೊಬ್ಬರಿ ಬೆಲ್ಲ ತಿಂದಾರೋ ಏನ್ ಎರ್ಯಾನ್ ಕರಿಮಣ್ಣು ತಿಂದಾರೋ ಯಾರಿಗ ಗೊತ್ತವ? ಓರಿ ತಮ್ಮ, ನೀ ಸಣ್ಣವಿದ್ದಾಗ, ನಾ ಸಣ್ಣವಿದ್ದಾಗ ನೀ ಅಂಗಳದಾಗ ಹೆಸ್ಗಿ ಮಾಡ್ಕೊಂಡ ಕಾಲಕ್ಕ ಏನಾಯ್ತ್ರಿ ಬೈ? ನನ್ನ ತಾಯಿ ಆಗಿರ್ತಕ್ಕಂತಕ್ಕೆ ಅಡಿಗೆ ಮನೆ ಕೂತು ಊಟ ಮಾಡ್ತಿತ್ತು. ಊಟ ಮಾಡ್ತಿತ್ತು. ಆ ಊಟ ಮಾಡ್ತಿರ್ತಕ್ಕಂತ ತಾಟನ ಸೈಡಿಗೆ ಇಟ್ಟ ನಿನ್ನ ಹೆಸ್ಗಿ ಬೆಳದ. ಏನ್ ಮಾಡ್ಯಾವ ನಿಮ್ಮ ತಾಯಿ? ನಿನ್ನ ಮಾರಿ ತೊಳೆದ ನಿನ್ನ ಕರಿಮಾರಿಗೆ ಪೌಡ್ರ್ ಹಚ್ಚಿ
ಹೌದೇವ ಹೌದು ಕರಿಬೇರಿಗೆ ಪೌಡರ್ ಹಚ್ಚಿ ಒಂದ್ ಜೋಗಳ ಹಾಡು ಹಾಡ್ಯಾಳ್ತಮ್ಮ ಅವಾಗ. ಏನ್ ಹಾಡ್ಯಾಳವ ನಿಮ್ಮವ್ವ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಹೌದ್ ಹೌದು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ತಿಳಿ ನೀರು ತಕ್ಕೊಂಡ ನೀನು ಬಂಗಾರ ಮಾರಿ ತೊಳೆದೇನ ಅಂತ ಲಟ್ಕಿ ಮುರಿದಾಳ ಅವಾಗ ತಾಯಿ. ಬಯಾರ ಏನು ಆಳ್ಯಾಗ ಹಂಗ ಲಟ್ಕಿ ಮುರಿದಾಳ, ಈಗ ಬ್ಯಾರೆ ಮುರ್ಲಾತಾಳ. ಈಗೇನ್ ಹಾಡ್ತಾಳ? ಏ ಬೀರ್ಯ ನಿನ್ ಹೆಂಡತಿ ಕರ್ಕೊಂಡು ಇಟ್ಟಾಗಿ ಬಿಟ್ಟಿಗಾರೆ ಕಬ್ಬಿನ ತಡಿಯರು ಹೋಗೋ ಕರ್ಮೇಲೆ ಹಾಟಿ ಅದ್ ದಿನ ಲಟ್ಕಿ ಮುರ್ಲಾತಾಳ. ಇದಕ್ಕೆ ಏನಂತಿ ಬೈ? ಬೇರವನ್ನ ಓರಿ ನಮ್ಮ ನಿಮ್ಮಂತವ್ರ ಅಷ್ಟೇ ಅಲ್ಲ ಜನಪದ ಕವಿಗಳು ಹೇಳ್ಯಾರ. ಹಾ ಹೆಂಗ ಹೇಳ್ಯಾರೇವಾ? ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾನು, ರೊಕ್ಕ ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾನು. ಹಡೆದ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮತ್ತೆ ಬರುವಳೇನೋ ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುತ್ತಾಳೇನೋ. ಬಯಾರ ನಿಮ್ಮ ಅವನ್ ಮ್ಯಾಗ ಅಟ್ಟೆ ಬರ್ದಿಲ್ರಿ ಜನಪದ ಕವಿಗಳು, ಮತ್ತಾರ ಮೇಲೆ ನಮ್ಮ ಹೆಂಡ್ರ ಮ್ಯಾಗೂ ಬರ್ದಾರೆ. ಅದೇ ಹೆಂಗೋ ನಾ ಹಾಡುದಿಲ್ಲ, ನಮ್ಮ ಪಕ್ಕೆ ಆಡ್ತಾನೆ, ಪಕ್ಕೆ ಹಾಡು ಒಗಿ ಒಂದ್ ಅಸಲ. ಏ ಮಾಡ್ಕೊಂಡ ಎಂಡತ್ತು ತೀರ್ವಾದ ಮೇಲೆ ಮತ್ತೆ ಬರುತ್ತಳೇನೋ, ಮಾಡ್ಕೊಂಡ ಎಂಡತ್ತು ತೀರ್ವಾದ ಮೇಲೆ ಮತ್ತೆ ಬರುತ್ತಳೇನೋ. ಮತ್ತೊಂದು ಮದುವೆ ಆಗ್ಬೇಕಂದಾರ ಮಕ್ಕಳ ಬಿಡುತ್ತಾರೇನೋ, ತಮ್ಮ ಮಕ್ಕಳ ಬಿಡುತ್ತಾರೇನೋ, ತಮ್ಮ ಮಕ್ಕಳ ಬಿಡುತ್ತಾರೇನೋ. ಹೌದೇವ ಹೌದು. ಮತ್ತೊಂದು ಹೆಂಡತಿ ಮಾಡ್ಕೋಬೇಕಾದ್ರೆ ಮಕ್ಕಳು ಬಿಡುದಿಲ್ಲ. ಬೇರವನ್ನ ಓರಿ ಹೆಂಡತಿ ಸತ್ತು ಅಂದ್ರ ಒಂದ್ ತರಾಕ್ ಬರ್ತೈತಿ, ಬೇಡ 10 ತರಾಕ್ ಬರ್ತೈತಿ. ಕರೆ ಖರೆ ಹಡ್ದಿರ್ತಕ್ಕಂತ ತಾಯಿ ಸತ್ತಳ ಅಂದ್ರ ಹೊಳ್ಳಿ ತರಾಕ್ ಬರಂಗಿಲ್ಲ. ಬೇರವನ್ನ ಬಯಾರ ಒಟ್ಟ ಸುಳ್ಳು ಹೇಳಕ್ ಹೋಗ್ಬ್ಯಾಡ್ರಿ. ಹೆಂಡತಿ ಸತ್ರ ಒಂದ್ ತರ್ಲಾಗ ಬರ್ತದ ಖರೆ, 2 ತರ್ಲಾಗ ಬರ್ತದ ಖರೆ. ಆದ್ರ ಮೊದಲಿನ ಗಾಡಿ ಹಂಗೆ 2ನೇ ಗಾಡಿ ಬರೋದಿಲ್ರಿ. ಏಯ್ ಮಗನ ಈಗಾಗಲೇ ತಮ್ಮ ಟೈಮ್ ಬಾಳಾಗೈತಿ. ಹೌದು ಬಹಳಷ್ಟು ಹಾಡಿ ಬಹಳಷ್ಟು ಮಾತಾಡಿ ಇಲ್ಲಿ ಕೂಡಿರ್ತಕ್ಕಂಥ ದೈವಿಕ ಒಜ್ಜಾಗುವಂತ ಮಾತೇನಿಲ್ಲ. ಲಾಸ್ಟ್ ಫೈನಲ್ ಒಂದೇ ಒಂದು ಮಾತು ಕೇಳ್ತೇನೆ ನಿನಗ. ಹಾ ಏನ್ ಕೇಳೋರದ್ರಿ ಫೈನಲ್ ಮಾತಾ? ನೀ ಹುಟ್ಟಿ ಧರಣಿಗೆ ಬರ್ಬೇಕಾದ್ರ, ಹಾ ನಾ ಹುಟ್ಟಿ ಧರಣಿ ಬರ್ಬೇಕಾದ್ರ, ನೀನು ಬೆಳೆದು ಈ ರೇಂಜಿಗೆ ಬರ್ಬೇಕಾದ್ರ ಕಂಡಾಪಟ್ಟಿ ರೇಂಜ್ ನಮ್ದು ಜೀವದು ಜೀವ ಹಾ ತಮ್ಮ. ಓರಿ ನೀ ಹುಟ್ಟಿ ಧರಣಿಗೆ ಬರ್ಬೇಕಾದ್ರ ಹೌದು ತಾಯಿ ಮಲಿ ಹಾಲು ಕುಡ್ದು ಬೆಳೆದಿಯೋ ಮತ್ ಏ ಬೈ ಒಟ್ಟ ಸುಳ್ಳು ಹೇಳೋದಿಲ್ಲ. ಇವ ನಂದಿನಿ ಪ್ಯಾಕೆಟ್ ಹಾಲು ಕುಡ್ದ ನೋಡ್ಬೈ. ಇವ ಹಾ ನೀ ಯಾರು ಕುಡ್ದೇವ? ನಾವ್ ಒಟ್ಟ ಸುಳ್ಳು ಹೇಳೋದಿಲ್ರಿ. ಹುಟ್ಟನ ಪೆಟ್ಟಿಗೆ 8 ದಿನ ಸಕ್ಕರೆ ನೀರು ಹಾಕಿರ್ಬೇಕಾರೆ ಕೇಳ್ರಿ ನಮ್ಮ ಅವ್ವಗಳಿಗೆ ಹಾಕಿರಿಲ್ವ? ಬೇರವನ್ನ ಓರಿ ಸುಳ್ಳು ಹೇಳ್ಬೇಡ. ಒಟ್ಟ ಸುಳ್ಳು ಹೇಳೋದಿಲ್ಲ ಖರೆ. ಮುಖ ಕುಡ್ದು ಹೇಳ ನೀತಿಗಣ್ಣ, ಹೆಂಗ ಮುಖ ಕುಡ್ದು ಹೇಳ. ಅದಕ್ಕ ಜಗತ್ತಿನೊಳಗ ತಾಯಿ ಶ್ರೇಷ್ಠ ಅಂತ ಹೇಳ್ಯಾರ ತಮ್ಮ. ಬಯಾರ ಯಾಕೋ ಆದ್ರೂ ನಿಮ್ಮ ತಾಯಿ ಕೂಡ ಹೇಸಿತ್ತಿನ ಮತ್ತೇನು ನೋಡ್ರಿ. ನಮ್ಮ ಮಕ್ಕಳಂದ್ರ ಬಡ್ಡ್ಯಾಗ ದರ ಎಳಿತಿರ್ತಾರ, ಮಕ್ಕಳಂದ್ರ ಹೆಗಲ್ ಮ್ಯಾಗ ಕುಣ್ಸೊಂದಿರ್ತಾರ. ಎದುರಿ ಬಂದವ್ರು ಕೇಳ್ತಾರ ಏನತ್ತ? ಐ ಮಲ್ಲವಕ್ಕ ಮತ್ತ ಮ್ಯಾಗಿಂದ ಯಾರ್ದು ತೆಳಗಿಂದ ಯಾರ್ದು ಅಂತ ಕೇಳ್ತಾರ. ಮ್ಯಾಗಿಂದು ಮಗಳು ಮಲ್ಲವಂದು, ತಳಗಿಂದು ಆ ಕರಿನನ್ ಹಾಟ್ಯ ಬೇರೆ ಅಂದು ಏಯ್ ಹಿಂಗ ಮಾಡ್ತಾರ. ಬೇಕಾದ್ರೆ ಕೇಳ್ರಿ ಅವ್ರಿಗೆ. ತಮ್ಮ ಅವ್ರು ಯಾಕೆ ಹಾಗೆ ಮಾಡ್ತಾರ ನಿನಗ ಗೊತ್ತಿಲ್ಲ. ಯಾಕೆ ಮಾಡ್ತಾರೆ? ಮಕ್ಕಳಂದ್ರ ದೂರ ಕೊಟ್ಟಿರ್ತಾರ, ನಿನ್ನ ಮಕ್ಕಳಂದ್ರ ಇಲ್ಲೇ ಇರ್ತಾರ, ಹಂಗ ಮಾಡ್ತಾರ ಅವ್ರು. ಹಿಂಗ್ ಮಾಡ್ತಾರ.